ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪೂರ್ಣ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಮ್ ಚಾನಲ್ ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿ ಮೊಸರನ್ನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಸೊ ಇದು ಪುಳಿಯೋಗರೆ ಜೊತೆ ಇಲ್ಲ ಅಂದ್ರೆ ಹಾಗೆ ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಈಗ ಇದ್ರಲ್ಲಿ ಸಾಸಿವೆ ಮತ್ತೆ ಕಡಲೆಬೇಳೆ ಹಾಕೊಂತಿದ್ದೀನಿ. ಹಾಗೇನೆ ನೀವು ಉದ್ದಿನ ಬೇಳೆನೂ ಹಾಕೋಬಹುದು. ನಾನೇನು ಇವಾಗ ಹಾಕ್ತಿಲ್ಲ. ಹಾಗೆ ನೋಡಿ, ಒಂದ್ ಚಿಟಿಕೆ ಅಷ್ಟು ಹಿಂಗ್ ಹಾಕೊಂತ ಇದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂತಿದ್ದೀನಿ. 3 ಮೆಣಸಿನಕಾಯಿನೂ ಹಾಕೊಂಡು ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಮಾಡ್ತಾ ಇರೋದು. ನಾನಿಲ್ಲಿ ಖಾರಕ್ಕೆ ಒಂದ್ 3 ಮೆಣಸಿನಕಾಯಿ ಹಾಕೊಂಡಿದ್ದೀನಿ. ನಿಮ್ಗೆ ಖಾರ ಬೇಕಂದ್ರೆ ಜಾಸ್ತಿನೇ ಹಾಕೋಬಹುದು. ನಾನ್ ಮಾಡ್ತಿರೋದು ತುಂಬಾ ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ 3 ಮೆಣಸಿನಕಾಯಿ ಅಷ್ಟೇ ಹಾಕೊಂಡಿದ್ದೀನಿ. ಮತ್ತೆ ನಾನು ತಗೊಂಡಿರುವ ಮೆಣಸಿನಕಾಯಿ ಕೂಡ ಅಷ್ಟೊಂದು ಖಾರ ಇರೋದಿಲ್ಲ. ಸೊ ಇದು ರೆಡಿ ಆಗಿದೆ. ನೆಕ್ಸ್ಟ್ ಈಗ ರೈಸ್ ಕುಕ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆ. ಫ್ರೆಂಡ್ಸ್, ನೀವು ಮೊಸರನ್ನ ಮಾಡೋದಾದ್ರೆ ರೈಸ್ ನ ತುಂಬಾ ಮೆತ್ತಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಮೊಸರನ್ನ ಮಾಡೋದಾದ್ರೆ ರೈಸ್ ತುಂಬಾ ಮೆತ್ತಗಿರ್ಬೇಕು. ಉದುರಿದ್ರೆ ಚೆನ್ನಾಗಿರೋದಿಲ್ಲ. ಸೊ ನಾನಿಲ್ಲಿ ಅವಾಗ್ಲೇ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ, ಈಗ ಅದನ್ನು ಹಾಕೊಂತ ಇದ್ದೀನಿ. ಸೊ ಉಪ್ಪು ಬೇಕಂದ್ರೆ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ಅನ್ನಕ್ಕೂ ಉಪ್ಪು ಹಾಕಿರ್ತೀರಿ. ಸೊ ಅದಕ್ಕೋಸ್ಕರ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಳ ಬಾಕ್ಸ್ ಎಲ್ಲ ಚೆನ್ನಾಗಿರುತ್ತೆ ಇದು. ನೋಡಿ, ಇದೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕ್ಯಾರೆಟ್ ತುರಿ, ಹಾಗೇನೆ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿನೂ ಹಾಕೊಂತ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ಇಷ್ಟ ಪಡೋರು ಜಾಸ್ತಿ ಕೂಡ ಹಾಕೋಬಹುದು, ಮತ್ತೆ ಸೌತೆಕಾಯಿ ಇಷ್ಟ ಪಡೋದಿದ್ರೆ ಅದನ್ನು ಹಾಕೋಬಹುದು. ನಾ ಇನ್ನೊಂದ್ಸಲ ಮೊಸರನ್ನ ಡಿಫ್ರೆಂಟ್ ಆಗಿ ತೋರಿಸ್ತೀನಿ. ಇದು ತುಂಬಾ ಸಿಂಪಲ್. ಈಗ ಇದು ರೆಡಿ ಆಗಿದೆ. ಈಗ ಇದನ್ನ ಒಂದ್ ಸರ್ವಿಂಗ್ ಬೌಲ್ ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಸಿಂಪಲ್ ಆಗಿ ಮೊಸರನ್ನ ಮಾಡೋದು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನಮ್ಗೆ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಪೂರ್ಣ ರೆಸಿಪೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.